ಓದುವ ಸಮಯದಲ್ಲಿ ನಾವು ನಿಯತ್ತಿನಿಂದ ಪುಸ್ತಕದ ಜೊತೆ ಗೆಳೆತನ ಮಾಡಿದರೆ ಮುಂದೊಂದು ದಿನ ಇಡೀ ಜಗತ್ತೇ ನಮ್ಮ ಸ್ನೇಹಕ್ಕಾಗಿ ಕಾಯುವ ಹಾಗೆ ಪುಸ್ತಕ ಮಾಡುತ್ತದೆ. ಶುಭ ನುಡಿಯೊಂದಿಗೆ ಶುಭ ಮುಂಜಾನೆ. ಎಲ್ಲರಿಗೂ ಬೆಳಗಿನ ವಂದನೆಗಳು. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ವೀಕ್ಷಕರೇ, ಗುರುವಾರದ ಬೆಳಗಿನ ದಿನಚರಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಏನೇನು ಕೆಲಸ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಮುಂಜಾನೆ ಎದ್ದು ಫ್ರೆಶ್ ಆಗಿ ಬಿಸಿನೀರೆಲ್ಲ ಕುಡಿದು ಮುಂದೆ ರಂಗೋಲಿ ಹಾಕೋಣ ಅಂತ ಎಲ್ಲನೂ ನೀಟ್ ಮಾಡಿ ಹೊರಗಡೆ ಎಲ್ಲ ರಂಗೋಲಿ ಹಾಕಕ್ಕೆ ಬಂದೆ ವೀಕ್ಷಕರೇ. ನೋಡಿ, ಸಿಂಪಲಾಗಿ ಒಂದು ರಂಗೋಲಿ ಹಾಕೋಣ ಅಂದ್ಬಿಟ್ಟು. ನೀವು ಪುಸ್ತಕ ಓದುವ ಹವ್ಯಾಸ ಇದೆಯಾ ವೀಕ್ಷಕರೇ? ಯಾರ್ಯಾರಿಗೆ ಹವ್ಯಾಸ ಇದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಪುಸ್ತಕ ಒಂದು ಫ್ರೆಂಡ್ ಥರ ಇದ್ದಂಗೆ. ಪುಸ್ತಕ ಓದುವ ಹವ್ಯಾಸವನ್ನು ನಾವು ಬೆಳೆಸ್ಕೋಬೇಕು ವೀಕ್ಷಕರೇ. ನೋಡಿ, ಈ ಥರ ರಂಗೋಲಿ ಬಿಡ್ತಾ ಇದ್ದೀನಿ. ಸಿಂಪಲಾಗಿದೆ ಇದು ರಂಗೋಲಿ. ಈ ಥರ ಎಲ್ಲ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಮಾಮೂಲಿ ಇರುತ್ತಲ್ಲ ವೀಕ್ಷಕರೇ, ಕೆಲಸಗಳು ಎಷ್ಟೇ ಬೆಳಗ್ಗೆಯಿಂದ ಬೇಗ ಎದ್ದಿದ್ರೂ ಕೆಲಸಗಳಂತೂ ಆಗಲ್ಲ. ಬೇಗ ಪಟ ಮಾಡಿದ್ರೂ ಆಗಲ್ಲ ಕೆಲಸಗಳು. ಡೈಲಿ ಒಂದೇ ಥರ ಕೆಲಸ ಅಂತ ನಾವು ಬೇಜಾರು ಮಾಡ್ಕೊತೀವಿ ಒಂದೊಂದು ದಿನ. ಆದರೆ ಮಾಡಲೇಬೇಕು ಕೆಲಸಗಳನ್ನೆಲ್ಲ, ಮಾಡದೆ ಇರೋಕ್ಕೂ ಆಗಲ್ಲ. ನೋಡಿ, ಈ ಥರ ಚುಕ್ಕಿ ಹಾಕಿ ಡಾಟ್ನ ಈ ಥರ ಹಿಂಗೆ ಅಗಲ ಮಾಡ್ತಾಯಿದ್ದೀನಿ. ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿರುತ್ತೆ ವೀಕ್ಷಕರೇ ಇದು ರಂಗೋಲಿ. ಒಂದು ಬಾರ್ಡ್ರು ನೀವು ಈ ಥರ ಸಿಂಪಲಾಗಿ ಒಂದು ಬಾರ್ಡ್ರ್ ಹಾಕಿ ರಂಗೋಲಿಗಳನ್ನ ಟೈಮ್ ಇದ್ದರೆ. ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಹೂವುಗಳನ್ನ ಕಿತ್ಕೊಂಡು ಬಂದೆ ವೀಕ್ಷಕರೇ. ಎಂತ ಗೊತ್ತಾ, ಮೇಲ್ಗಡೆ ನಮ್ಮ ಟೆರೆಸ್ ಮೇಲೆ ಹೂಗಳು ಬಿಡುತ್ತೆ. ಮನೆ ಹೂವು ದೇವರಿಗೆ ಮುಡಿಸ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವ? ನೋಡಿ, ಇದೇ ನೋಡಿ ಎಷ್ಟು ಫ್ರೆಶ್ ಆಗಿದೆ ಮನೆ ಹೂವು. ಅದೇ ನಾವು ಪಾಟ್ಗಳು ಇಟ್ಕೊಂಡಿದ್ದೀವಿ, ಪಾಟಲ್ಲೇ ಇದೆಲ್ಲ ಬೆಳೆದಿರೋದು. ಇಷ್ಟು ಸಿಗುತ್ತೆ ದಿನ. ಒಂಥರ ಖುಷಿಯಾಗುತ್ತೆ ಬೆಳೆದಿರೋದು ಅಂದರೆ. ಪಾಟಲ್ಲಿ ಬೆಳೆದಿರೋ ಹೂವನ್ನು ದೇವರಿಗೆ ಮುಡಿಸಿದ್ರೆ ನಮಗೂ ಒಂಥರ ಖುಷಿಯಾಗುತ್ತೆ ಅಲ್ವ ವೀಕ್ಷಕರೇ. ನೋಡಿ, ದೇವ್ರ ಪೂಜೆನೂ ಆಯಿತು. ಹೂವು ಎಲ್ಲ ಕಿತ್ಕೊಂಡು ಬಂದು ಪೂಜೆನೂ ಆಯಿತು ವೀಕ್ಷಕರೇ. ಪೂಜೆನೂ ಆಯಿತು. ರಂಗೋಲಿನೂ ಸಿಂಪಲ್ಲಾಗಿದೆ ರಂಗೋಲಿ ಅಲ್ವಾ ವೀಕ್ಷಕರೇ. ಮತ್ತು ಹೊಸ್ಲು ಪೂಜೆನೂ ಮಾಡಿದೆ. ಇದ್ರ ಜೊತೆಗೆ ತಿಂಡಿ ರೆಡಿ ಮಾಡಬೇಕಲ್ವ. ತಿಂಡಿನೂ ಏನು ಮಾಡೋಣ ಅಂದ್ಬಿಟ್ಟು ಕಾರ್ನ್ ಇತ್ತು ಮನೇಲಿ. ಕಾರ್ನ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ ನೆನ್ನೆನೇ. ಕಾರ್ನು, ಬೀನ್ಸ್, ತರಕಾರಿಗಳು, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಕಾರ್ನು ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಆಲ್ರೆಡಿ. ಇದಕ್ಕೊಂದು ಸಿಂಪಲಾಗಿರೋ ಒಂದು ಒಣಮೆಣ್ಸಿನ ಹಣ್ಣು ಮತ್ತು ಧನಿಯಾ ಹಾಕಿ ಸ್ವಲ್ಪ ಟೊಮೊಟೊ ಕಾಯಿ ಎಲ್ಲ ಹಾಕಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಪಲಾವ್ ರೆಡಿ ಆಗುತ್ತೆ. ಎಷ್ಟು ಚೆಂದ ಇರುತ್ತೆ ಗೊತ್ತಾ ಪಲಾವ್ ಇದು. ಸೂಪರಾಗಿರುತ್ತೆ. ನೋಡಿ, ಮಸಾಲೆನೂ ರುಬ್ಬಾಯಿತು ಆಲ್ರೆಡಿ. ಅಲ್ಲಿಗೆ ಹಾಕಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಒಂದು ಕೂಗಿದ್ರೆ ಕಾರ್ನ್ ಪಲಾವ್ ಇಸ್ ರೆಡಿ. ನೋಡಿ, ಈಗ ನೋಡೋಕ್ಕೆ ಎಷ್ಟು ಚೆಂದ ಕಾಣಿಸ್ತಾ ಇದೆ, ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಕಾರ್ನ್ ಪಲಾವ್. ಗುರುವಾರದ ತಿಂಡಿ ಕಾರ್ನ್ ಪಲಾವ್ ಇತ್ತು ವೀಕ್ಷಕರೇ. ಸೂಪರಾಗಿತ್ತು. ಟೇಸ್ಟ್ ಮಾತ್ರ ಒಂದೆರಡು ವಿಸಲ್ ಮಾಡಿಸ್ಬಿಟ್ರೆ ಕಾರ್ನ್ ಪಲಾವ್ ರೆಡಿ. ಎರಡು ವಿಸಲ್ಲು ಆಯಿತು. ಈಗ ಪಲಾವ್ ರೆಡಿ ಆಗಿದೆ. ಮಿಕ್ಸ್ ಮಾಡೋದೊಂದು ಬಾಕಿ. ಪಲಾವ್ ಒಂದಿದ್ದರೆ ತಿನ್ನೋಕ್ಕಾಗಲ್ಲ, ಅದ್ರ ಜೊತೆಗೆ ಮೊಸರು ಬಜ್ಜಿನೂ ಮಾಡಬೇಕಲ್ಲ ವೀಕ್ಷಕರೇ. ನೋಡಿ, ಪಲಾವ್ ಹೆಂಗೆ ಕಾಣಿಸ್ತಾ ಇದೆ. ಕಾರ್ನೆಲ್ಲ ಮೇಲೆ ಬಂದು ತರಕಾರಿ ಎಲ್ಲ ಮೇಲಿದೆ. ಅದನ್ನು ಇವಾಗೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಯ್ತು ನೋಡಿ. ಮಿಕ್ಸ್ ನಂತರ ಎಷ್ಟು ಚೆಂದ ಇದೆ ಅಂತ ನೀವೇ ನೋಡಿ. ಇದಾದಮೇಲೆ ನೋಡಿ, ಮೊಸರು ಬಜ್ಜಿನೂ ಸಿಂಪಲಾಗಿ ಒಂದು ರೆಡಿ ಮಾಡಿದೆ ಪಕ್ಕನೇ. ಮೊಸರು ಬಜ್ಜಿನೂ ರೆಡಿ ಆಯಿತು. ತಟ್ಟೆಗೆ ಹಾಕ್ಕೊಂಡು ಪಲಾವ್ ಒಂದು ತಿನ್ನೋದೊಂದು ಬಾಕಿ ಅಷ್ಟೆ. ನೀವು ಮಾಡ್ತೀರಲ್ವ ಕಾರ್ನ್ ಪಲಾವ್? ತುಂಬ ಒಳ್ಳೆಯದು ವೀಕ್ಷಕರೇ. ಮಕ್ಕಳಿಗೂ ಅಷ್ಟೇ ಇಷ್ಟಪಡ್ತಾರೆ ಪಲಾವು. ತಿಂಡಿ ಎಲ್ಲ ಆದಮೇಲೆ ನಾನು ಒಂದೊಂದು ಕೆಲಸ ಮಾಡ್ಕೊತೀನಿ. ಹಬ್ಬ ಬೇರೆ ಬರ್ತಾ ಇದೆ ಅಲ್ಲ, ಒಂದೇ ದಿನ ಎಲ್ಲ ಪೂರ್ತಿ ಕೆಲಸ ಮಾಡೋಕ್ಕಾಗಲ್ಲ. ಒಂದು ದಿನ ಇಷ್ಟು ಅಂತ ನಾನು ಟೈಮ್ ಟೇಬಲ್ ಮಾಡ್ಕೊಳ್ತೀನಿ. ಈ ದಿನದಲ್ಲಿ ಅಷ್ಟು ಕೆಲಸ ಆಗಬೇಕು ಅಂತ. ಇವತ್ತು ನೋಡಿ, ಅಡುಗೆ ಮನೆ ಡ್ರಾಯರ್ಗಳನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಇವತ್ತು ಒಂದೊಂದಾಗಿ
ಡ್ರಾಯರ್ ಎಲ್ಲ ತೆಗ್ದೆ, ಸಾಮಾನೆಲ್ಲ ತೆಗ್ದು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಡ್ರಾಯರ್ಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಬ್ಬ ಅಂತಲ್ಲ, ಆದರೆ ನಾನು ಮಾಡ್ತಾಯಿರ್ತೀನಿ ಆವಾಗವಾಗ. ಬಟ್ ನಾನು ಎಲ್ಲನೂ ಒಟ್ಟಿಗೆ ಹಾಕೊಳ್ಳಲ್ಲ ವೀಕ್ಷಕರೇ, ಏಕೆಂದರೆ ಬೆಳಗ್ಗೆಯಿಂದನೂ ಅಡುಗೆ ಜೊತೆ ಮನೆ ಕೆಲಸಗಳ ಜೊತೆ ಇದನ್ನು ಮಾಡ್ಕೋಬೇಕು ಅಲ್ವಾ. ಅದಕ್ಕೆ ನಾನು ಒಂದಿಷ್ಟು ಅಂತ ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀನಿ. ಒಂದಿನ ಫ್ರಿಡ್ಜ್ ಕ್ಲೀನ್ ಮಾಡೋದು, ಒಂದಿನ ಈ ಥರ ಡ್ರಾಯರ್ಗಳು ಕ್ಲೀನ್ ಮಾಡೋದು, ಒಂದಿನ ರೂಮಲ್ಲಿ ವಾರ್ಡ್ರೋಬ್ ಕ್ಲೀನ್ ಮಾಡೋದು, ಈ ಥರ ನಾನು ಹಾಕ್ಕೊಂಡಿರ್ತೀನಿ. ಆ ಥರದಲ್ಲಿ ಇವತ್ತು ಅಡುಗೆ ಮನೆ ಫುಲ್ ಡ್ರಾಯರ್ಗಳು ಕ್ಲೀನ್ ಮಾಡೋದು ನೋಡಿ. ಅದನ್ನೆಲ್ಲ ಕವರೆಲ್ಲ ಎತ್ಬಿಟ್ಟು ನಾನು ಲೈಝಲ್ ಹಾಕ್ಕೊಂಡಿರ್ತೀನಿ, ಬಕೆಟ್ಗೆ ಲೈಝಲ್ ಮತ್ತು ನೀರು ಹಾಕ್ಕೊಂಡು ಒರೆಸ್ತೀನಿ ಒಂದೊಂದು ದಿನ. ಇಲ್ಲಾಂದರೆ ಒಂದೊಂದು ದಿನ ಕೊಲ್ಲಿನಿರುತ್ತಲ್ಲ ಅದನ್ನ ಹಾಕ್ಕೊಂಡು ಒರೆಸ್ತೀನಿ. ಹಾಕ್ಬಿಟ್ಟು ಅದರಲ್ಲಿ ಕವರೆಲ್ಲ ಹಾಕಿರ್ತೀವಲ್ಲ, ಶೀಟು, ಅದನ್ನೆಲ್ಲ ಒರೆಸಿ ಇದನ್ನ ಹಿಂಗೆ ಹಾಕ್ತಾಯಿದ್ದೀನಿ ಎಲ್ಲನೂ. ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ನಮಗೂ ಒಂಥರ ಖುಷಿ ಆಗುತ್ತೆ, ಮತ್ತು ಜಿರಳೆಗಳು ಸೇರಲ್ಲ ಹೆಚ್ಚಾಗಿ. ನೋಡಿ ಎಲ್ಲ ಕ್ಲೀನ್ ಆಯಿತು, ಜೋಡಿಸಿಕೊಂಡೆ, ಸಿಂಪಲಾಗಿ ಒಂದು ಸ್ವಲ್ಪ ಜೋಡಿಸ್ಕೊಂಡೆ. ಒಂದೊಂದಾಗಿ ಡ್ರಾಯರ್ನ ಕ್ಲೀನ್ ಮಾಡ್ಕೊಳ್ತೀನಿ ವೀಕ್ಷಕರೇ. ಈ ಥರ ಕವರ್ಗಳನ್ನ ನೀವು ಇಟಾಲಿಯನ್ ಕಿಚನ್ ಇದ್ದರೆ ಈ ಥರ ಕವರ್ಗಳನ್ನ ಯೂಸ್ ಮಾಡಿ, ತುಂಬ ವರ್ತ್ ಅನಿಸುತ್ತೆ ಈ ಥರ ಯೂಸ್ ಮಾಡೋದಿದ್ರೆ. ಯಾಕೆಂದರೆ ಇದೆಲ್ಲ ಇದೆಯಲ್ಲ, ಸ್ಟೇನ್ಲೆಸ್ ಸ್ಟೀಲೆಲ್ಲ ಏನೂ ತುಕ್ಕಿಡಿಯಲ್ಲ, ನೀರಿನ ಅಂಶ ಬೀಳಲ್ಲ. ಅದಕ್ಕೆ ಡ್ರೈ ಮಾಡಿಬಿಟ್ಟಿದ್ರೆ, ಪಾತ್ರೆಗಳಂತೂ ಡ್ರೈ ಮಾಡ್ತೀವಿ, ಇದ್ರ ಮೇಲೆ ನಾವು ಈ ಥರ ಶೀಟ್ ಹಾಕ್ಬಿಟ್ರೆ ನಿಮಗೆ ಅದು ನೀಟಾಗೂ ಇರುತ್ತೆ, ಕೊಳೆನೂ ಕೂತ್ಕೊಳ್ಳಲ್ಲ. ಆ ಕವರ್ನ ನೀಟಾಗಿ ಒರೆಸ್ಕೊಬಿಟ್ರೆ ಅಥವಾ ತೊಳೆದಾರೆ ಇಡ್ಬೋದು, ಅದನ್ನು ಚೆನ್ನಾಗಿರುತ್ತೆ ವೀಕ್ಷಕರೇ. ಎಲ್ಲಕ್ಕೂ ಆ ಥರ ನೀವು ಕವರ್ನ ಯೂಸ್ ಮಾಡಿದ್ರೆ ಅದು ಬೇಗ ತುಕ್ಕು ಹಿಡಿಯಲ್ಲ ನಿಮಗೆ, ಯಾಕೆಂದರೆ ಅಲ್ಲಿ ನೀರಿನ ಅಂಶ ಬೀಳೋದು ಇಲ್ಲ, ಎಲ್ಲ ಡ್ರೈ ಆಗಿರುತ್ತೆ. ಆಮೇಲೆ ಕವರ್ ಹಾಕೋದ್ರಿಂದ ನಮಗೆ ಈ ಥರ ಯೂಸ್ ಆಗುತ್ತೆ ವೀಕ್ಷಕರೇ, ನಿಜವಾಗ್ಲೂ ನೀಟಾಗಿ. ಆಮೇಲೆ ನೋಡೋಕ್ಕೂ ನೀಟಾಗೆ ಚೆನ್ನಾಗಿರುತ್ತೆ ಡ್ರಾಯರ್ಗಳು. ಈಗ ನೋಡಿ, ಈಗ ಒಂದೊಂದಾಗಿ ಎಲ್ಲನೂ ಡ್ರಾಯರ್ಗಳನ್ನೆಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಇವತ್ತೊಂದು ಗುರುವಾರದ್ದು ಈ ಥರ ಕ್ಲೀನ್ ಮಾಡೋದು, ಮಧ್ಯಾಹ್ನ ಮೇಲೆ ಹಿಂಗೆಲ್ಲ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ನಾಳೆಗೆ ಇನ್ನೊಂದು ಏನಾದ್ರು ತೊಗೊಂಡು ಹಿಂಗೆ ಕ್ಲೀನ್ ಮಾಡ್ತೀನಿ, ಟೈಮ್ ಟೇಬಲ್ ಇಟ್ಕೊಳ್ತೀನಿ ವೀಕ್ಷಕರೇ. ನೀವು ಅಷ್ಟೇ, ನಿಮಗೆ ಒಂದೇ ಸಮ ಮಾಡೋಕ್ಕಾಗಲ್ಲ, ನಮಗೂ ಸ್ಟ್ರೈನ್ ಆಗಿಬಿಡುತ್ತೆ. ಈ ಥರ ನಿಮಗೆ ಇವತ್ತಿನ ಟೈಮ್ ಟೇಬಲಲ್ಲಿ ಇವತ್ತು ನಾನು ಇಷ್ಟು ಕೆಲಸ ಮಾಡಬೇಕು ಅಂತ ನೀವೊಂದು ಮೈಂಡೆಲ್ಲಾರು ಅಂದ್ಕೊಳ್ಳಿ, ಅಥವಾ ಒಬ್ಬೊಬ್ಬರು ಬರೆದಿಟ್ಕೊಳ್ತಾರೆ. ಆ ಥರ ಇಟ್ಕೊಂಡು ಅಷ್ಟು ಕೆಲಸ ಮಾಡಿ ಮುಗಿಸಿ ನಿಮ್ಮ ಟೈಮಲ್ಲಿ ಬೇಗ. ನೋಡಿ, ಇದನ್ನು ಕ್ಲೀನ್ ಮಾಡಿ ಜೋಡಿಸ್ಕೊಂಡೆ, ಸಿಂಪಲ್ಲಾಗಿ ಅಲ್ಲಲ್ಲೇ ಕ್ಲೀನ್ ಮಾಡಿಬಿಟ್ಟು ಅಲ್ಲಲ್ಲೇ ಜೋಡಿಸ್ಕೊಂಡೆ ವೀಕ್ಷಕರೇ. ನೋಡಿ, ಇದಾಗಿತ್ತು ಗುರುವಾರದ ದಿನಚರಿ. ನನ್ನ ದಿನಚರಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.